Hello everyone, welcome to Ashwamedha IAS. ನಾನು ನಿಮ್ಮ ಭರತ್ UPSC CAPF ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಅದ್ರ ಜೊತೆಗೆ SSC IBO IB ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಸೊ ಇವತ್ತು ನಮ್ಮ PYQ ಡಿಸ್ಕಷನ್ ಏನಿತ್ತು ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋಗೋಣ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಆ್ಯಂಡ್ ಯಾವ ಪ್ರಶ್ನೆನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಇವಾಗ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅನ್ನುವಂತಹ ಕ್ವೆಶನ್ ಪೇಪರ್ನ ಬಿಡಿಸ್ತಾ ಇದ್ದೀವಿ ನಾವು ಇವತ್ತು. ಸೊ ಮೊದಲನೇ ಕ್ವೆಶನ್ ನೋಡೋಣ. ಎಸ್, ಸೊ ಮೊದಲನೇ ಕ್ವೆಶನ್ is starting from idioms. idioms ಇದೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ idioms is one of the HYT ಅಂತ. ಆ್ಯಂಡ್ ಇಂಗ್ಲಿಷ್ ಗ್ರಾಮರಲ್ಲಿ ಸಾವಿರಾರು idioms ಇರುತ್ತೆ, ಸಾವಿರಾರು ನುಡಿಗಟ್ಟುಗಳಿರುತ್ತೆ. ಬಟ್ ಎಕ್ಸಾಮಿನರ್ ಏನು ಮಾಡ್ತಾ ಇದ್ದಾರೆ, ಎಕ್ಸಾಮಿನರ್ ನಿಮ್ಮ ಮೆಮೊರಿ ಶಕ್ತಿನ ಇಲ್ಲಿ ಟೆಸ್ಟ್ ಮಾಡ್ತಿಲ್ಲ, ಇಲ್ಲಿ ನಿಮ್ಮ ಸ್ಕಿಲ್ಸ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಕಮ್ಯುನಿಕೇಷನ್ ಪೇಪರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್, ಇಟ್ ಈಸ್ ಅ ಸ್ಕಿಲ್. ಸೊ ಆ ಸ್ಕಿಲ್ ಯಾವ ರೀತಿಯಲ್ಲಿ ಡೆವಲಪ್ ಮಾಡ್ಕೋಬೇಕು, ಬೈ ರೀಡಿಂಗ್ ದಿಸ್ ಸೆಂಟೆನ್ಸ್. ಅಕ್ಬರ್ ಔಟ್ವಿಟ್ಸ್ ಬೀರ್ಬಲ್ಸ್ ಇಂಟೆಲಿಜೆನ್ಸ್ ವೆನ್ ದ ಪಿಗ್ಸ್ ಫ್ಲೈ. ಓಕೆ, ಸೊ ದಿಸ್ ಈಸ್ ಒಂದು ಈಸಿ ಸುಲಭವಾದಂತಹ ಇಡಿಯಂ, ವೆನ್ ದ ಪಿಗ್ಸ್ ಫ್ಲೈ ಅನ್ನುವಂಥದ್ದು. ಆದರೆ ಅಕಸ್ಮಾತ್ ಏನಾದರೂ ಕಷ್ಟ ಆಯ್ತು ಅನ್ಕೊಳ್ಳಿ, ನಮ್ಗೆ ಗೊತ್ತಾಗ್ತಿಲ್ಲ ಅನ್ಕೊಳ್ಳಿ, ವೆನ್ ಪಿಗ್ಸ್ ಫ್ಲೈ ಏನಪ್ಪ ಇದ್ರ ಅರ್ಥ ಅಂತ. ಇಲ್ಲಿ ಸೆಂಟೆನ್ಸ್ನ ಕರೆಕ್ಟಾಗಿ ಓದಿ. ಅಕ್ಬರ್ ಔಟ್ವಿಟ್ ಬೀರ್ಬಲ್ಸ್ ಇಂಟೆಲಿಜೆನ್ಸ್. ಇದು ಸಾಧ್ಯನಾ? ಅಕ್ಬರ್ ಮತ್ತು ಬೀರ್ಬಲ್ ಕತೆಗಳನ್ನ ನೀವು ಕೇಳಿರ್ತೀರಾ. ಯಾರಿದ್ರಲ್ಲಿ ಅತಿ ಜಾಣ? ಬೀರ್ಬಲ್ ಅಲ್ವಾ. ಯಾರು ತುಂಬ ಇಂಟೆಲಿಜೆಂಟ್? ಬೀರ್ಬಲ್ ಅಲ್ವಾ. ಸೊ ಅಕ್ಬರ್ ಔಟ್ವಿಟ್ಸ್ ಅಂದರೆ ಏನು? ಬೀರ್ಬಲ್ನ ಔಟ್ವಿಟ್ ಮಾಡೋದಂತಂದ್ರೆ ಏನು? ಅವನ್ನ ಮಂಗ ಮಾಡೋದು ಅಂತ. ಓಕೆ, ಅಕ್ಬರ್ನ ಜಾಣತನ ಬೀರ್ಬಲ್ಗಿಂತ ಜಾಸ್ತಿ ಆಗುತ್ತಂತೆ. ಇದು ಸಾಧ್ಯನಾ? ಸಾಧ್ಯ ಆಗಲ್ಲ ಅಲ್ವಾ. ಸೊ ಈ ಒಂದು ಇದರಲ್ಲಿ, ಈ ಒಂದು ಕಂಟೆಕ್ಸ್ಟಲ್ಲಿ ಕ್ವೆಶನ್ನ ಓದಿ. ಅಕ್ಬರು ಯಾವತ್ತೇ ಇದ್ರೂ ಬೀರ್ಬಲ್ನ ಮೀರ್ಸಕ್ಕಾಗಲ್ಲ ಜಾಣತನದಲ್ಲಿ. ಓಕೆ, ಸೊ ಈ ಒಂದು ಕಂಟೆಕ್ಸ್ಟಲ್ಲಿ ಓದಿದಾಗ ವೆನ್ ದ ಪಿಗ್ಸ್ ಫ್ಲೈ ಅನ್ನುವಂಥದ್ದ ಇಡಿಯಂನ ಮೀನಿಂಗ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ವಿಲ್ ಹ್ಯಾಪನ್ ಸೂನ್, ಬೇಗ ಆಗುತ್ತಾ? ಆಗದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ವಿಲ್ ಹ್ಯಾಪನ್ ಸೂನ್ ರಾಂಗ್ ಆಗುತ್ತಲ್ವಾ. ಸೊ ಫಸ್ಟ್ ಆಪ್ಷನ್ ವಿಲ್ ಬಿ ರಾಂಗ್ ಅಲ್ವಾ. ಫಸ್ಟ್ ಆಪ್ಷನ್ ಏನಾಗುತ್ತೆ? ತಪ್ಪಾಗುತ್ತೆ. ಸೆಕೆಂಡ್ ಒನ್ ನೋಡಿ, ವಿಲ್ ನೆವರ್ ಹ್ಯಾಪನ್. ಇವಾಗ ನಾವು ಅದೇ ತಾನೇ ಹೇಳ್ತಾ ಇರೋದು, ಇಟ್ ವಿಲ್ ನೆವರ್ ಹ್ಯಾಪನ್ ಅಂತ. ಅಕ್ಬರ್ ಯಾವತ್ತಿದ್ರೂ ಬೀರ್ಬಲ್ನ ಮೀರ್ಸಕ್ಕಾಗಲ್ಲ ಜಾಣತನದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಇಡಿಯಂಗೆ ಸರಿಯಾದ ಉತ್ತರ ಏನಾಗುತ್ತೆ? ಇಟ್ ವಿಲ್ ನೆವರ್ ಹ್ಯಾಪನ್. ಓಕೆ, ಸೊ ನಾನು ಮೊದಲನೇ ಕ್ಲಾಸಿಂದ ಹೇಳ್ತಾ ಬಂದಿದ್ದೀನಿ HYT ಅಂತ. HYT ಅಂದರೆ ಏನು? ಹೈ ಈಲ್ಡಿಂಗ್ ಟಾಪಿಕ್ ಅಂತ. ಸೊ ಒನ್ ಆಫ್ ದಿ HYT ಇಡಿಯಮ್ಸ್. ಸೊ ಇಡಿಯಮ್ಸ್ನ ಅರ್ಥ ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೂ ಈ ಸೆಂಟೆನ್ಸ್ನ ಮುಖಾಂತರ ಹೇಗೆ ಕಂಡುಹಿಡಿಬೋದು ಅನ್ನೋ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕು. ಓಕೆ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸೊ ನನ್ನ ಕ್ಲಾಸಲ್ಲಿ ಸಹ ನಾನು ಎವ್ರಿ ಡೇ ಏನು ಮಾಡ್ತಾ ಇದ್ದೀನಿ, 10 ಇಡಿಯಮ್ ಸೆಂಟೆನ್ಸ್ ಜೊತೆ ಕೊಡ್ತಾ ಇದ್ದೀನಿ, ಸೊ ದಟ್ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ. ಓಕೆ, ಇಡಿಯಮ್ಸ್ ಜೊತೆಗೆ ವೊಕ್ಯಾಬುಲರಿ ವರ್ಡ್ಸ್. ಸೊ ಅದನ್ನು ಡಿಲಿಜೆಂಟಾಗಿ ಫಾಲೋ ಮಾಡಿ, ಡಿಲಿಜೆಂಟಾಗಿ ಓದಿ. ಓಕೆ, ಡಿಲಿಜೆಂಟ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಡಿಲಿಜೆಂಟ್ನ ಪದದ ಅರ್ಥನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ವಾಟ್ ಡು ಯು ಮೀನ್ ಬೈ ಡಿಲಿಜೆಂಟ್ ಅಂತ? ಡಿಲಿಜೆಂಟ್, ಒನ್ ಆಫ್ ದಿ ವೊಕ್ಯಾಬುಲರಿ ವರ್ಡ್. ಡಿಲಿಜೆಂಟ್, ವರ್ಕ್ ಡಿಲಿಜೆಂಟ್ಲಿ, ಒನ್ ಆಫ್ ದಿ ವೊಕ್ಯಾಬುಲರಿ ವರ್ಡ್, ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್. ಕಮೆಂಟ್ ಮಾಡಿ ಡಿಲಿಜೆಂಟ್ನ ಮೀನಿಂಗ್ ಏನು ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಅಗೇನ್ ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಡುತ್ತೆ? ವೊಕ್ಯಾಬುಲರಿಗೆ ಸಂಬಂಧಪಡುತ್ತೆ. ನಾನು ಹೇಳ್ತಾ ಬಂದಿದ್ದೀನಿ ಒಂದು ಟೇಬಲ್ ಮಾಡ್ಕೊಳ್ಳಿ ಅಂತ. ಸೊ ಯು ಹ್ಯಾವ್ ಟು ಮೇಕ್ ಅ ಟೇಬಲ್ ಲೈಕ್ ದಿಸ್. ಪದ, ಓಕೆ, ವರ್ಡ್ ಏನಂತ ಬರ್ಕೋತೀರಾ, ಅದರ ಮೀನಿಂಗ್ ಬರ್ಕೋತೀರಾ, ಆಮೇಲೆ ಅದಕ್ಕೆ ಒಂದು ಸಿನಾನಿಮ್ ಬರ್ಕೋತೀರಾ, ಒಂದು ಆಂಟೋನಿಮ್ ಬರ್ಕೋತೀರಾ. ಈ ಒಂದು 4 ಕಾಲಮ್ ಇರುವಂತಹ ಟೇಬಲ್ನ ನೀವು ಬರ್ಕೋಬೇಕು ನಿಮ್ಮ ನೋಟ್ಸಲ್ಲಿ. ಓಕೆ, ಸೊ ಇಲ್ಲಿ ಕರ್ಣ ವಾಸ್ ನೋನ್ ಫಾರ್ ಇಸ್ ಜನರಾಸಿಟಿ ಅಂತ ಇದೆ. ಈ ಜನರಾಸಿಟಿಗೆ ಆಂಟೋನಿಮ್ ಕೇಳ್ತಾ ಇದ್ದಾರೆ, ಸಿನಾನಿಮ್ ಅಲ್ಲ, ಆಂಟೋನಿಮ್. ಆಂಟೋನಿಮ್ ಅಂದ್ರೆ ಏನು? ವಿರುದ್ಧಾರ್ಥಕ ಪದ. ಸೊ ಆಂಟೋನಿಮ್ ಜನರಾಸಿಟಿ ಅಂದ್ರೆ ಏನಪ್ಪ? ಕರ್ಣ ಯಾವುದಕ್ಕಪ್ಪ ಫೇಮಸ್ ಆಗಿದ್ದ? ದಾನ ಮಾಡೋದಕ್ಕೆ. ಸೊ ದಾನ ಮಾಡೋದನ್ನ ಏನಂತೀವಿ? ಜನರಾಸಿಟಿ ಅಂತೀವಿ.
ಅದಕ್ಕೆ ಆಪೋಸಿಟ್ ಏನು? ದುಡ್ಡು ಕೊಡದೇ ಇರೋನು, ದುಡ್ಡೇ ಬಿಚ್ಚದೇ ಇರೋನು ಅಂತೀವಲ್ವಾ. ಸೊ ಆ ದುಡ್ಡೇ ಬಿಚ್ಚದ ಇರೋನು ಅನ್ನೋದಕ್ಕೆ ಸ್ಟಿಂಜಿನೆಸ್ ಅಂತ ಕರಿತೀವಿ. ಸ್ಟಿಂಜಿ, ಸ್ಟಿಂಜಿ ಅಂದ್ರೆ ಏನು? ಕಂಜೂಸು. ಸ್ಟಿಂಜಿನೆಸ್ ಅಂದ್ರೆ ಏನು? ಕಂಜೂಸುತನ. ಓಕೆ, ಸೊ ರೈಟ್ ಆನ್ಸರ್ ಏನು? ಕರ್ಣ ವಾಸ್ ನೋನ್ ಫಾರ್ ಇಸ್ ಜನರಾಸಿಟಿ. ಜನರಾಸಿಟಿಯ ವಿರುದ್ಧಾರ್ಥಕ ಪದ ಯಾವುದು? ಇಟ್ ಈಸ್ ಸ್ಟಿಂಜಿನೆಸ್. ಓಕೆ, ಸೊ ನಿಮ್ಗೆ ಹೋಮ್ವರ್ಕ್ ಏನು? ಈ ಎಲ್ಲದರ ಮೀನಿಂಗ್ಸ್ ನ ತಿಳ್ಕೊಳ್ಳಿ. ಮ್ಯಾಗ್ನಾನಿಮಿಟಿ ಅಂದ್ರೆ ಏನು, ಲಿಬರಾಲಿಟಿ ಅಂದ್ರೆ ಏನು, ಅಬಂಡನ್ಸ್ ಅಂದ್ರೆ ಏನು. ಓಕೆ, ಸೊ ಯು ಹ್ಯಾವ್ ಟು ಫೈಂಡ್ ಇಟ್ ಔಟ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್, ದ ಗವರ್ನಮೆಂಟ್ ಇಸ್ ಟೇಕಿಂಗ್ ನೆಸೆಸರಿ ಸ್ಟೆಪ್ಸ್ ಟು ಬ್ರಿಂಗ್ ಬ್ಯಾಕ್ ದ ಚಿಲ್ಡ್ರನ್ ಹೂ ಆರ್ ಟ್ರುವಾಂಟ್ಸ್. ಓಕೆ, ಇದರಲ್ಲೂ ಸಹ ಆಂಟೋನಿಮ್ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಆಂಟೋನಿಮ್ ಫಾರ್ ದಿ ಅಂಡರ್ಲೈನ್ಡ್ ವರ್ಡ್ ಅಂತ? ಟ್ರುವಾಂಟ್. ಓಕೆ, ಇವಾಗ ನಮಗೆ ಬೇಕಾಗಿರೋದು ಟ್ರುವಾಂಟ್ಗೆ ಆಪೋಸಿಟ್ ವರ್ಡ್. ನನಗೆ ಟ್ರುವಾಂಟ್ ಅಂದ್ರೆ ಏನಂತ ಗೊತ್ತಿಲ್ಲಪ್ಪ. ಸ್ಕಿಲ್ನ ಬೆಳೆಸ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ. ಸ್ಕಿಲ್ ಹೇಗೆ ಡೆವಲಪ್ ಆಗುತ್ತೆ? ಸೆಂಟೆನ್ಸ್ನ ಓದಿ. ಈ ಸೆಂಟೆನ್ಸ್ ಓದಿ. ದ ಗವರ್ಮೆಂಟ್ ಈಸ್ ಟೇಕಿಂಗ್ ನೆಸೆಸರಿ ಸ್ಟೆಪ್ಸ್ ಅಂದ್ರೆ ಗವರ್ಮೆಂಟ್ ಅವರು ಕೆಲವೊಂದು ಸ್ಟೆಪ್ಸ್ನ, ಬೇಕಾಗಿರುವಂತಹ ಸ್ಟೆಪ್ಸ್ನ ತಗೋತಾ ಇದ್ದಾರೆ. ಯಾಕೆ? ಟು ಬ್ರಿಂಗ್ ಬ್ಯಾಕ್ ದ ಚಿಲ್ಡ್ರನ್. ಬ್ರಿಂಗ್ ಬ್ಯಾಕ್ ಅಂದ್ರೆ ಏನರ್ಥ? ಅವ್ರು ಬರ್ತಿಲ್ಲ ಅಂತ ಅರ್ಥ. ಸೊ ಅವ್ರನ್ನ ವಾಪಸ್ ಕರೆ ತರಬೇಕು, ವಾಪಸ್ ಕರೆ ತರಬೇಕು. ಸೊ ಸೆಂಟೆನ್ಸ್ ಅರ್ಥ ಆಗ್ತಿದ್ಯಾ? ಗವರ್ಮೆಂಟು ಸ್ವಲ್ಪ ಬೇಕಾಗಿರುವಂತಹ ಸ್ಟೆಪ್ಸ್ನ ತಗೋತಾ ಇದ್ದಾರೆ. ಯಾಕೆ? ಬರ್ದೇ ಇರೋ ಸ್ಟೂಡೆಂಟ್ಸ್ನ ಸ್ಕೂಲ್ಗೆ ಕರೆಸ್ಬೇಕು ಅಂತ. ಸೊ ಇಲ್ಲಿ ಟ್ರುವಾಂಟ್ಸ್ನ ಮೀನಿಂಗ್ ಏನಾಯ್ತು? ಬರ್ದೇ ಇರೋರು. ಬರ್ದೇ ಇರೋರು ಅನ್ನೋದು ಮೀನಿಂಗ್ ಆಯ್ತು ಈ ಪದದ್ದು, ಟ್ರುವಾಂಟ್ಸ್ದು. ಸೊ ಅದಕ್ಕೆ ಆಪೋಸಿಟ್ ವರ್ಡ್ ಏನಿರುತ್ತೆ? ಬರ್ತಾ ಇರೋರು ಅಲ್ವಾ? ಸಿಂಪಲ್ಲಾ. ಬರ್ದೇ ಇರೋರ್ನ ವಾಪಸ್ ತರಕ್ಕೆ ಗೌರ್ಮೆಂಟ್ ಅವರು ಸ್ಟೆಪ್ಸ್ ತಗೋತಾ ಇದ್ದಾರೆ. ಸೊ ಈ ಬರ್ದೇ ಇರೋರು ಅನ್ನೋದಕ್ಕೆ ಆಪೋಸಿಟ್ ಏನಾಗುತ್ತೆ? ಬರ್ತಾ ಇರೋರು. ಬರ್ತಾ ಇರೋರ್ನ ನಾವು ಇಂಗ್ಲಿಷಲ್ಲಿ ಏನಂತೀವಿ? ಇಂಗ್ಲಿಷಲ್ಲಿ ನಾವು ರೆಗ್ಯುಲರ್ ಅಂತೀವಿ. ಅದೇ ಅಬ್ಸ್ಕಾಂಡರ್ಸ್ ಅಂದ್ರೆ ಏನು? ಅಬ್ಸ್ಕಾಂಡರ್ಸ್ ಅಂದ್ರೆ ತಪ್ಸ್ಕೊಂಡಿರೋರು. ಓಕೆ, ಏನೋ ಒಂದು ಅಪರಾಧ ಮಾಡಿ ಈ ಶಿಕ್ಷೆನ ತಪ್ಸ್ಕೋತಾರಲ್ಲ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಪೊಲೀಸ್ ಅರೆಸ್ಟ್ ಮಾಡಕ್ ಬಂದ್ರೆ ಅಬ್ಸ್ಕಾಂಡ್ ಆಗ್ಬಿಡೋದು ಅಂದ್ರೆ ಏನರ್ಥ? ಎಲ್ಲೋ ಓಡೋಗ್ಬಿಡೋದು, ತಪ್ಸ್ಕೊಬಿಡೋದು, ಕಣ್ಮರೆ ಆಗೋದು ಅಬ್ಸ್ಕಾಂಡರ್ನ ಅರ್ಥ. ಓಕೆ, ಆಬ್ಸೆಂಟೀಸ್ ಅಂದ್ರೆ ಏನು? ಆಬ್ಸೆಂಟೀಸ್ ಅಂದ್ರೆ ಟ್ರುವಾಂಟ್ಸ್ ಅಂತ. ಬರ್ದೇ ಇರ್ದೇ ಇರೋರು. ಸೊ ಇದ್ರಲ್ಲಿ ಏನಾದ್ರು ಸಿನಾನಿಮ್ ಕೇಳಿದಿದ್ರೆ ಆಬ್ಸೆಂಟೀಸ್ ಕರೆಕ್ಟ್ ಆಗಿರೋದು. ಇಲ್ಲಿ ಕೇಳಿರೋದೇನು? ಆಂಟೋನಿಮ್ಸ್. ಅದಕ್ಕೆ ರೆಗ್ಯುಲರ್ ಅಂತ ಬರುತ್ತೆ. ಹೌದು, ನಾನ್ ಅಟೆಂಡರ್ಸು ಬರುತ್ತೆ, ನಾನ್ ಅಟೆಂಡರ್ಸು ಬರುತ್ತೆ. ಬಟ್ ನಾನ್ ಅಟೆಂಡರ್ಸ್ಗಿಂತ ಯಾವುದಾದ್ರೂ ಒಂದು ಆಪ್ಷನ್ ಸೂಟ್ ಆಗುವಂಥದ್ದು ಅಂತ ಅಂದ್ರೆ ಇಟ್ ಈಸ್ ರೆಗ್ಯುಲರ್. ಇರ್ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂತ ಟ್ರುವಾಂಟ್ಸ್ ಅಂದ್ರೆ. ಓಕೆ, ಇರ್ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಿರೋರು. ಓಕೆ, ಸೊ ರೆಗ್ಯುಲರ್ ಸ್ಟೂಡೆಂಟ್ಸ್ ವಿಲ್ ಬಿ ದ ಆಪೋಸಿಟ್ ವರ್ಡ್ ಫಾರ್ ಟ್ರುವಾಂಟ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಾವು ಹೋಗೋಣ. 4ನೇ ಕ್ವೆಶನ್, ಅ ಪರ್ಸನ್ ಹೂ ಹ್ಯಾಸ್ ನೋ ಮನಿ ಟು ಪೇ ಆಫ್ ಹಿಸ್ ಡೆಟ್ಸ್. ಅಗೇನ್ ವೊಕ್ಯಾಬುಲರಿಗೆ ಸಂಬಂಧಪಟ್ಟಿರುವಂಥದ್ದು. ಇದು ಯಾವ ಕ್ವೆಶನ್ ಪೇಪರ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ? ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ನ ಕ್ವೆಶನ್ಸ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಇಡಿಯಮ್ಸ್ ಮತ್ತೆ ವೊಕ್ಯಾಬುಲರಿಗೆ ಜಾಸ್ತಿ ಒತ್ತನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನ ಮುಂದೆ ಬರುತ್ತೆ ಕ್ವೆಶನ್ಸ್. ಯಾವ ಕ್ವೆಶನ್ಸ್ ಅಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಏನಂತ ಹೇಳ್ತೀನಿ. ಓಕೆ, ಸೊ ಈ 3 HYTs ಆಗುತ್ತೆ ಈ ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಲ್ಲಿ. ಇದರಿಂದ ಜಾಸ್ತಿ ಕ್ವೆಶನ್ಸ್ ಬಂದಿದೆ. ಓಕೆ, ಸೊ ಇಲ್ಲಿ ನೋಡಿ, ಇದು ವೊಕ್ಯಾಬುಲರಿಗೆ ಸಂಬಂಧಪಟ್ಟಿರುವಂಥದ್ದು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು? ಇದೆಲ್ಲದಕ್ಕೂ ಒಂದೇ ವರ್ಡ್ ಅಲ್ಲಿ ಏನಂತ ಹೇಳ್ತೀವಿ? ಅ ಪರ್ಸನ್ ಹೂ ಹ್ಯಾಸ್ ನೋ ಮನಿ ಟು ಪೇ ಆಫ್ ಹಿಸ್ ಡೆಟ್ಸ್ ಅಂದ್ರೆ ಸಾಲ ತಗೊಂಡಿರೋದನ್ನ ಹಿಂದಿರ್ಗ್ಸಕ್ ಆಗದೆ ಇರುವಂತದ್ದು, ಆಗದೆ ಇರುವಂತವರು, ಅವ್ರನ್ನ ಏನಂತ ಕರಿತೀವಿ? ಇನ್ಸಾಲ್ವೆಂಟ್ ಅಂತ ಕರಿತೀವಿ. ಓಕೆ, ನೀವೇನಾದ್ರೂ ಪಾಲಿಟಿಯಲ್ಲಿ ಓದಿದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬರ್ತಾವಲ್ವಾ, ಈ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೆ ಒನ್ ಆಫ್ ದಿ
ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಇನ್ಸಾಲ್ವೆಂಟ್ ಆಗಿರಬಾರ್ದು. ಆ ವ್ಯಕ್ತಿ ಯಾವ್ದಾದ್ರು ಒಂದು ಪಬ್ಲಿಕ್ ಆಫೀಸ್ನ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ ಅಂದ್ರೆ ಐ ಶುಡ್ ನಾಟ್ ಬಿ ಇನ್ಸಾಲ್ವೆಂಟ್. ಇದ್ರ ಅರ್ಥ ಏನು, ನಾನು ತಗೊಂಡಿರೋ ಸಾಲನ ವಾಪಸ್ ಕೊಡಕ್ ಆಗದೆ ಇರುವಂತವ್ರನ್ನ ಯಾವುದೇ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ ಕನ್ಸಿಡರ್ ಮಾಡಲ್ಲ. ಸೊ ವಿ ಶುಡ್ ನಾಟ್ ಬಿ ಇನ್ಸಾಲ್ವೆಂಟ್. ತಗೊಂಡಿರೋ ಸಾಲನ, ಫಸ್ಟ್ ಆಫ್ ಆಲ್ ಸಾಲ ತಗೊಳ್ಳೋದು ತಪ್ಪು, ಅರ್ಥ ಆಗತ್ತೆ, ಸಾಲ ಕೆಲವೊಂದ್ಸರಿ ಬೇಕಾಗತ್ತೆ, ಬಟ್ ಈ ಸಾಲನ ವಾಪಸ್ ಕೊಡದೇ ಇರುವಂತದ್ದು ಇಟ್ ಈಸ್ ಇನ್ಸಾಲ್ವೆಂಟ್, ಇಟ್ ಈಸ್ ನಾಟ್ ಗುಡ್, ಇಟ್ ಈಸ್ ಇನ್ಸಾಲ್ವೆನ್ಸಿ. ಮತ್ತೆ ಎಕಾನಮಿಯಲ್ಲಿ ಓದಿದ್ರೆ IBC ಅಂತ ಬರುತ್ತೆ, ಒಂದು ಕಾಯ್ದೆ, IBC ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತ. ಓಕೆ, ಸೊ ಇದ್ರ ಬಗ್ಗೆ ಓದ್ಕೊಳ್ಳಿ. ಇಟ್ ಈಸ್ ಆಲ್ಸೋ ಎನ್ HYT ಇನ್ ಎಕನಾಮಿಕ್ಸ್. ಎಕನಾಮಿ, ಇಂಡಿಯನ್ ಎಕನಾಮಿ ಓದ್ತಿರಲ್ವಾ, ಅದರಲ್ಲಿ IBC ಅನ್ನುವಂತಹ ಒಂದು ಕೋಡ್ ಇದೆ ಅಥವಾ ಕಾಯ್ದೆ ಇದೆ, ಅದನ್ನ ಚೆನ್ನಾಗಿ ಓದ್ಕೊಳ್ಳಿ, IBC. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಬೇರೆ ಆಪ್ಷನ್ಸ್ ನೋಡಿ. ಸ್ಪೆಂಡ್ಥ್ರಿಫ್ಟ್ ಅಂದ್ರೆ ಏನು, ಧಾರಾಳವಾಗಿ ಖರ್ಚು ಮಾಡ್ತಾ ಇರೋನು ಅಂತ, ಸ್ಪೆಂಡ್ಥ್ರಿಫ್ಟ್. ಓಕೆ, ನನ್ನ ಹತ್ರ 100 ಶರ್ಟ್ ಇದಾವೆ, ಇನ್ನೊಂದು 100 ಶರ್ಟ್ ತಗೊಳ್ಳೋದು, ಇನ್ನೊಂದು 10 ಶರ್ಟ್ ತಗೊಳ್ಳೋದು. ನನ್ನ ಹತ್ರ 5 ಕಾರ್ ಇದೆ, ಇನ್ನೊಂದು ಕಾರ್ ತಗೊಳ್ಳೋದು. ಸುಮ್ಮನೆ ಬೇಕಾಬಿಟ್ಟಿ ಖರ್ಚು ಮಾಡೋದನ್ನ ಸ್ಪೆಂಡ್ಥ್ರಿಫ್ಟ್ ಅಂತ ಕರಿತೀವಿ. ಪೂರ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬಡವ ಅಥವಾ ಬಡತನ. ಟೀ ಟೋಟಲರ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಟೀ ಟೋಟಲರ್? ಟೀ ಟೋಟಲರ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಯಾವುದೇ ಕೆಟ್ಟ ಚಟಗಳಿಲ್ಲ ಅಂತ ಅಂದ್ರೆ ಅವ್ರನ್ನ ಟೀ ಟೋಟಲರ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಐ ಆಮ್ ಅ ಟೀ ಟೋಟಲರ್ ಅಂದ್ರೆ ಏನರ್ಥ, ನನಗೆ ಯಾವುದೇ ಕೆಟ್ಟ ಚಟ ಇಲ್ಲ. ಓಕೆ, ನಾನು ಸ್ಮೋಕ್ ಮಾಡಲ್ಲ, ನಾನು ಡ್ರಿಂಕ್ ಮಾಡಲ್ಲ, ಅಥವಾ ಬೇರೆ ಏನು ಕೆಟ್ಟ ಚಟ ಇಲ್ಲ ಅಂದ್ರೆ ಅವ್ರನ್ನ ಟೀ ಟೋಟಲರ್ ಅಂತ ಕರಿತೀವಿ. ಓಕೆ, ಆಲ್ಕೋಹಾಲ್ನ ಟೇಸ್ಟ್ ಮಾಡಿರಲ್ಲ, ಸ್ಮೋಕ್ ಹೇಗಿರುತ್ತೆ ಅಂತ, ಸಿಗರೇಟ್ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಟೀ ಟೋಟ್ಲರ್. ಓಕೆ, ಟೀ ಟೋಟ್ಲರ್, ಪೋರ್, ಸ್ಪೆಂಡ್ಥ್ರಿಫ್ಟ್, ಇನ್ಸಾಲ್ವೆಂಟ್, 4 ಪದಗಳನ್ನ ಮೀನಿಂಗ್ ಹೇಳಿದ್ದೀನಿ. ಇದಕ್ಕೆ ಸಿನಾನಿಮ್ ಮತ್ತೆ ಆಂಟೋನಿಮ್ಸ್ನ ನೀವು ಹುಡುಕ್ಬೇಕು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಅ ಸ್ಪೀಚ್ ಗಿವನ್ ವಿತೌಟ್ ಎನಿ ಪ್ರಿಪರೇಷನ್. ಇದು ಅಗೇನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ವೊಕ್ಯಾಬುಲರಿಗೆ ಸೇರುವಂತದ್ದು. ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ವೊಕ್ಯಾಬುಲರಿಗೆ ಸೇರುವಂತದ್ದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿರುವಂತ ಕ್ವೆಶನ್, ಅ ಸ್ಪೀಚ್ ಗಿವನ್ ವಿತೌಟ್ ಎನಿ ಪ್ರಿಪರೇಷನ್, ಯಾವುದೇ ಪ್ರಿಪರೇಷನ್ ಇಲ್ದಿರ ಒಂದು ಕೊಡುವಂತಹ ಸ್ಪೀಚ್. ಓಕೆ, ಇವಾಗ ಸಡನ್ ಆಗಿ ನನ್ನ ಎಲ್ಲೋ ಕರೀತಾರೆ, ಅಲ್ಲಿ ಹೋಗ್ಬಿಟ್ಟು ನಾನು ಸ್ಪೀಚ್ ಕೊಡ್ಬೇಕು ಅಂದ್ರೆ ನಾನು ಪ್ರಿಪೇರ್ ಆಗಿರಲ್ಲ, ಸುಮ್ಮನೆ ಹೋಗಿ ಮಾತಾಡ್ತೀನಿ. ಇದಕ್ಕೆ ಏನಂತ ಕರೀತಾರೆ? ಇದಕ್ಕೆ ಎಕ್ಸ್ಟೆಂಪೋರ್ ಅಂತ ಕರೀತಾರೆ. ಓಕೆ, ಎಕ್ಸ್ಟೆಂಪೋರ್. ಅನ್ಪ್ರಿಪರೇಟರಿ ಸ್ಪೀಚ್ ಯಾಕಾಗಲ್ಲ? ಅನ್ಪ್ರಿಪರೇಟರಿ ಸ್ಪೀಚು ಆಗತ್ತೆ, ಬಟ್ ಮೋರ್ ಸೂಟಬಲ್ ಆಪ್ಷನ್ ಎಕ್ಸ್ಟೆಂಪೋರ್. ವೊಕ್ಯಾಬುಲರಿ ಕೇಳ್ತಾ ಇದಾರಲ್ವಾ, ವೊಕ್ಯಾಬುಲರಿಯಲ್ಲಿ ಸ್ವಲ್ಪ ಈ ತರ ವರ್ಡ್ಸ್ ನ ಗಮನಿಸಿ. ಓಕೆ, ಸರ್ಪ್ರೈಸ್ ಸ್ಪೀಚ್, ಟೆಂಪೋರಲ್ ಸ್ಪೀಚ್. ಓಕೆ, ಇದು ಯಾವುದು ಆಗಲ್ಲ, ಎಕ್ಸ್ಟೆಂಪೋರ್ ಆಗತ್ತೆ, ಮೋರ್ ಸೂಟಬಲ್ ವರ್ಡ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. Add a suitable question tag. Always an HYT. Question tag ಅನ್ನುವಂಥದ್ದು always an HYT. ಓಕೆ, ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ತಿಂಡಿ ತಿನ್ನೋದು ಮರ್ತರೂ ಕ್ವೆಶನ್ ಟ್ಯಾಗ್ಸ್ನ ಮರಿಬಾರ್ದು, ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಕ್ವೆಶನ್ ಟ್ಯಾಗ್ಸ್. ಇಲ್ಲಿ ಕೇಳ್ತಿದ್ದಾರೆ, ದ ವರ್ಕರ್ಸ್ ಡ್ರಿಲ್ಡ್ ಅ ಹೋಲ್ ಇನ್ ದ ವಾಲ್. ಇದಕ್ಕೆ ಸೂಟಬಲ್ ಕ್ವೆಶನ್ ಟ್ಯಾಗ್ನ ಆಡ್ ಮಾಡಬೇಕಾಗತ್ತೆ. ಇದನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಇದನ್ನ. ಸೊ ವಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಟ್ಯಾಗ್? ಯಾವ ಕ್ವೆಶನ್ ಟ್ಯಾಗ್ ಇದಕ್ಕೆ ಬರುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಇದಕ್ಕೆ ದ ವರ್ಕರ್ಸ್ ಡ್ರಿಲ್ಡ್ ಅ ಹೋಲ್ ಇನ್ ದ ವಾಲ್ ಗೆ ಕ್ವೆಶನ್ ಟ್ಯಾಗ್ ಯಾವ್ದು ಬರುತ್ತೆ ಅಂದ್ರೆ ಡಿಡಂಟ್ ದೇ ಅಂತ ಬರುತ್ತೆ. ಫಸ್ಟ್ ಆಫ್ ಆಲ್ ಕ್ವೆಶನ್ ಟ್ಯಾಗ್ ಅಲ್ಲಿ 2 ಥಿಂಗ್ಸ್ ನ ನೋಟಿಸ್ ಮಾಡಬೇಕು. ಫಸ್ಟ್ ಏನಪ್ಪಾ ಅಂದ್ರೆ ಜನರಲ್ ರೂಲ್ ಹೇಳ್ತಾ ಇದ್ದೀನಿ, ಇದಕ್ಕೆ ಕೆಲವೊಂದು ಎಕ್ಸೆಪ್ಷನ್ಸ್ ಇರ್ತವೆ, ಬಟ್ ಜನರಲ್ ರೂಲ್ ಏನು? ಜನರಲ್ ರೂಲ್ ಸ್ಟೇಟ್ಮೆಂಟ್ ಪಾಸಿಟಿವ್ ನೆಗೆಟಿವ್ ಅಂತ ಹುಡುಕ್ಬೇಕು. ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ದ ವರ್ಕರ್ಸ್ ಡ್ರಿಲ್ಡ್ ಅ ಹೋಲ್ ಇನ್ ದ ವಾಲ್, ಇಟ್ ಈಸ್ ಅ ಪಾಸಿಟಿವ್ ಸ್ಟೇಟ್ಮೆಂಟ್. ಈ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ.
ಇದಕ್ಕೆ ಯಾವ ಕ್ವೆಶನ್ ಟ್ಯಾಗ್ ಬರುತ್ತೆ? ಈ ಕ್ವೆಶನ್ ಟ್ಯಾಗ್ ಶುಡ್ ಬಿ ಇನ್ ನೆಗೆಟಿವ್ ಫಾರ್ಮ್. ಓಕೆ, ನೆಗೆಟಿವ್ ಫಾರ್ಮ್ ಅಲ್ಲಿ ಇರುವಂತಹ ಕ್ವೆಶನ್ ಟ್ಯಾಗ್ ನ ನಾವು ಹುಡುಕ್ಬೇಕು. 4 ನೆಗೆಟಿವ್ ಇದೆ. ಓಕೆ, ಅಂಡ್ ದ ವರ್ಕರ್ಸ್ ಡ್ರಿಲ್ಡ್ ಅ ಹೋಲ್ ಇನ್ ದ ವಾಲ್. ಪಾಸ್ಟ್ ಟೆನ್ಸ್ ಇದೆ, ಆಲ್ರೆಡಿ ಡ್ರಿಲ್ ಆಗಿದೆ, ಇಟ್ ಈಸ್ ಪಾಸ್ಟ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ಇಲ್ಲಿದ್ದಾಗ ಕ್ವೆಶನ್ ಟ್ಯಾಗ್ ಸಹ ಪಾಸ್ಟ್ ಟೆನ್ಸ್ ಅಲ್ಲೇ ಇರಬೇಕು. ಸೊ ಡಿಡಂಟ್ ದೇ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಆರ್ಟಿಕಲ್. ಆರ್ಟಿಕಲ್ಸ್ ಎಷ್ಟು ಸರಿ ಹೇಳಿದೀನಪ್ಪ, ಆರ್ಟಿಕಲ್ಸ್ ಇಂಪಾರ್ಟೆಂಟ್, ಆರ್ಟಿಕಲ್ಸ್ ಇಂಪಾರ್ಟೆಂಟ್, ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಅಂತ. ನನ್ನ ಮ್ಯಾರಥಾನ್ ಸೆಷನ್ ಅಲ್ಲಿ ಸಹ ಆರ್ಟಿಕಲ್ಸ್ ಬಗ್ಗೆ ಹೇಳಿದ್ದೀನಿ. ಅಂಡ್ HK ಎಕ್ಸಾಮ್ ಅಲ್ಲಿ ಸಹ 3 ಆರ್ಟಿಕಲ್ಸ್ ಪ್ರಶ್ನೆ ಬಂದಿತ್ತು. ಒಂದು ಬೇಸಿಕ್ ಕ್ವೆಶನ್ ಬಂದಿತ್ತು, ಯಾವ್ದ್ರಿಂದ ನಾವು ಡಿಸೈಡ್ ಮಾಡ್ತೀವಿ ಅಂತ. ಸೌಂಡ್ ಇಂದ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದೆ ಅಲ್ವಾ. ಸೌಂಡ್ ಇಂದ ಎಕ್ಸಾಂಪಲ್ ಕೊಟ್ಟಿದ್ದೆ, ಹವರ್ ಮತ್ತೆ ಯೂನಿವರ್ಸಿಟಿ. ಓಕೆ, ಸೊ ಇಲ್ಲಿ ಕ್ವೆಶನ್ ನೋಡಿ ಏನಿದೆ, ಇಟ್ ಟುಕ್ ಡ್ಯಾಶ್ ಅವರ್ ಟು ರೀಚ್ ಬೆಂಗಳೂರು. ಇಲ್ಲಿ ಎ ಇದೆ, ಆನ್ ಇದೆ, ದಾ ಇದೆ, 0 ಆರ್ಟಿಕಲ್ ಅಂದ್ರೆ ಯಾವುದೇ ಆರ್ಟಿಕಲ್ ಇಲ್ಲ ಅಂತ. ಇಲ್ಲಿ ಆರ್ಟಿಕಲ್ ಬರಬೇಕು. ಸೊ 0 ಆರ್ಟಿಕಲ್ ವಿಲ್ ಬಿ ರಾಂಗ್. ಓಕೆ, ಸೊ ಇಲ್ಲಿ ಒಂದು ಆರ್ಟಿಕಲ್ ಬರ್ಬೇಕಾಗತ್ತೆ, 0 ಆರ್ಟಿಕಲ್ ತಪ್ಪಾಗತ್ತೆ. ಸೊ ಯಾವುದು ಕರೆಕ್ಟ್ ಆರ್ಟಿಕಲ್ ಇರುತ್ತೆ? ಅವರ್. ಗಮನಿಸಿ, ಅವರ್ ಅನ್ನುವಂಥದ್ದು ಇಲ್ಲಿ ಎಚ್ ಇದೆ, ಇಟ್ ಈಸ್ ನಾಟ್ ಅ ಓವಲ್. ಓವಲ್ ಯಾವ್ಯಾವುದು? AEIOU. AEIOU ಬಂತು ಅಂದ್ರೆ ಆನ್ ಬರಬೇಕು ಅಂತ ಹೇಳಿದ್ದೆ ಅಲ್ವಾ. ಬಟ್ ಇಲ್ಲಿ ಎಚ್ ಅಂತ ಇದ್ರು ಇಟ್ ಈಸ್ ನಾಟ್ ಅ ಓವಲ್, ಇದು ಕನ್ಸೋನೆಂಟ್ ಆಗಿರುತ್ತೆ. ಬಟ್ ಇದರ ಉಚ್ಚಾರಣೆ ನೋಡಿ ಅಂತ ಹೇಳಿದ್ದೆ ನಿಮ್ಗೆ ಮ್ಯಾರಥಾನ್ ಕ್ಲಾಸ್ ಅಲ್ಲಿ. ಓಕೆ, ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಯಾವ ತರ ಬರುತ್ತೆ? ಅವರ್. ಇಲ್ಲಿ ಯಾವುದು ಫಸ್ಟ್ ಒತ್ತು ಕೊಡ್ತಾ ಇದ್ದೀನಿ? ಆ ಅನ್ನೋದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಲ್ವಾ, ಅವರ್. ಆ ಏನು? ಸ್ವರ. ಈ ಸ್ವರದಿಂದ ಸ್ಟಾರ್ಟ್ ಆಗುತ್ತಲ್ವಾ, ಇದಕ್ಕೆ ನಾವು ಆನ್ ನ ಬಳಸ್ತೀವಿ. ಓಕೆ, ಈ ಆನ್ ಯಾವಾಗ ಬಳಸ್ತೀವಿ? ಓವಲ್ ಸೌಂಡ್ ಬರಬೇಕು ಸ್ಟಾರ್ಟಿಂಗ್ ಅಲ್ಲಿ. ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ನಾನು ಜಾಸ್ತಿ ಒತ್ತು ಎಲ್ಲಿ ಕೊಡಬೇಕು? ಸ್ವರಕ್ಕೆ ಕೊಟ್ಟಾಗ ಅದು ಆನ್ ಆಗತ್ತೆ. ಇಟ್ ಟುಕ್ ಆನ್ ಆರ್ ಟು ರೀಚ್ ಬೆಂಗಳೂರು. ಓಕೆ, ಸೊ ಇಲ್ಲಿ ಯಾವ್ದು ಬರುತ್ತೆ? ಆನ್ ಬರುತ್ತೆ. ಓಕೆ, ಇಲ್ಲಿ ಇನ್ನೊಂದು ಗಮನಿಸಿ, ಇಲ್ಲಿ ದಾ ಬೆಂಗಳೂರು ಅಂತ ಕೊಟ್ಟಿಲ್ಲ. ಬೆಂಗಳೂರು ಇರೋದು ಒಂದೇ, ಆದ್ರೆ ದಾ ಬೆಂಗಳೂರು ಅಂತ ಕೊಟ್ಟಿಲ್ಲ. ಯಾಕೆ? ಬಿಕಾಸ್ ಈ ಒಂದು ಬೆಂಗಳೂರು ಅನ್ನುವಂಥದ್ದೇನು, ಇಟ್ ಈಸ್ ಅ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಇದ್ದಿದ್ ಕಡೆ ಯಾವುದೇ ಆರ್ಟಿಕಲ್ಸ್ ನ ಬಳಸಂಗಿಲ್ಲ. ಓಕೆ, ಬೆಂಗಳೂರು ಆಯ್ತು, ಭರತ್ ಆಯ್ತು, ಇಂಡಿಯಾ ಆಯ್ತು, ಸುಭಾಷ್ ಆಯ್ತು, ಇದಕ್ಕೆಲ್ಲ ಇದರ ಮುಂದೆ ಯಾವುದೇ ಆರ್ಟಿಕಲ್ ನ ಬಳಸಂಗಿಲ್ಲ. ದಾ ಬೆಂಗಳೂರು ಅನ್ನಂಗಿಲ್ಲ, ಎ ಬೆಂಗಳೂರು ಅನ್ನಂಗಿಲ್ಲ, ಆನ್ ಬೆಂಗಳೂರು ಅನ್ನಂಗಿಲ್ಲ. ಓಕೆ, ಇದು ಒಂದು ನೋಟ್ ಮಾಡ್ಕೊಳ್ಳಿ. ಪ್ರಾಪರ್ ನೌನ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಅದರ ಮುಂಚೆ ಯಾವುದೇ ಆರ್ಟಿಕಲ್ಸ್ ನ ಬಳಸಂಗಿಲ್ಲ. ಓಕೆ, ಇದನ್ನ ಸಹ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ನನ್ನ ಯಾವುದು ಕ್ರಾಶ್ ಕೋರ್ಸ್ ಅಲ್ಲಿ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಮಾಡ್ಬೇಕಾದ್ರೆ ನೌನ್ ಅಂತ ಒಂದು ಬರುತ್ತೆ. ಆ ನೌನ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್ ಬರುತ್ತೆ, ಅದರಲ್ಲಿ ಪ್ರಾಪರ್ ನೌನ್ ಕೂಡ ಒಂದು. ಈ ಪ್ರಾಪರ್ ನೌನ್ ಬಂದಾಗ ಪ್ರಾಪರ್ ನೌನ್ ಮುಂದೆ ಯಾವುದೇ ಆರ್ಟಿಕಲ್ ನ ಬಳಸಂಗಿಲ್ಲ. ವಾಟ್ ಆರ್ ಪ್ರಾಪರ್ ನೌನ್ಸ್? ಪ್ರಾಪರ್ ನೌನ್ಸ್ ಅಂದ್ರೆ ಒಂದು ಸ್ಪೆಸಿಫಿಕ್ ನೇಮ್. ಓಕೆ, ಸ್ಪೆಸಿಫಿಕ್ ನೇಮ್ಸ್. ಇಂಡಿಯಾ, ಬೆಂಗಳೂರು, ಭರತ್, ಸುಭಾಷ್, ನಿಮ್ಮ ಹೆಸರುಗಳು, ಸಿಟಿ ಹೆಸರುಗಳು. ಸೊ ಇಲ್ಲಿ ಯಾವುದಾದ್ರೂ ಹೆಸರು ಬಂತು ಅಂದಾಗ ಆ ಹೆಸರ ಮುಂದೆ ಯಾವುದೇ ಆರ್ಟಿಕಲ್ಸ್ ನ ಬಳಸಲ್ಲ. ಓಕೆ, ಕ್ಲಿಯರ್? ಇಲ್ಲಿ ಇದಕ್ಕೆ ಆನ್ ಬರುತ್ತೆ. ಇದರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡಿದೀನಿ. ಏನಂತ ಅಂದ್ರೆ ಪ್ರಾಪರ್ ನೌನ್ಸ್ ಬಂದಾಗ ಮುಂದೆ ಯಾವುದೇ ಆರ್ಟಿಕಲ್ಸ್ ಬರಲ್ಲ. ಓಕೆ, ದೇರ್ ಶುಡ್ ಬಿ ನೋ ಆರ್ಟಿಕಲ್ಸ್ ಇನ್ ಫ್ರಂಟ್ ಆಫ್ ಪ್ರಾಪರ್ ನೌನ್ಸ್. ಬರ್ದಿಟ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ.
ನೆಕ್ಸ್ಟ್ ಕ್ವೆಶನ್ಗೆ ಹೋಗಿದ್ದ ಮುಂಚೆ ಸೊ ನಾನು ಇವಾಗ ಏನೆಲ್ಲ ಟಾಪಿಕ್ಸ್ನ ಹೇಳ್ತಾ ಇದ್ದೀನಿ ನಿಮಗೆ HYTs, ಇದು ಚಾಪ್ಟರ್ ವೈಸ್ ಮಾಡಿದ್ದೀವಿ ಕ್ರ್ಯಾಶ್ ಕೋರ್ಸ್ ಅಂತ. ಈ ಒಂದು ಕ್ರ್ಯಾಶ್ ಕೋರ್ಸ್ January 9th ಅಷ್ಟರಲ್ಲಿ ಕಂಪ್ಲೀಟ್ ಮಾಡ್ತೀವಿ, ಸೊ ದಟ್ NHK ಎಕ್ಸಾಮ್ಗೆ ಯೂಸ್ಫುಲ್ ಆಗಲಿ ಅಂತ. ಓಕೆ, ಸೊ ಇದರಲ್ಲಿ ನಾನು ಎವ್ರಿ ಡೇ ನಿಮಗೆ ಎಕ್ಸಸೈಸಸ್ ಸಹ ಕೊಡ್ತೀನಿ, ಹೋಮ್ವರ್ಕ್ಸ್ ಕೊಡ್ತೀನಿ, ಆ್ಯಂಡ್ ಆ ಹೋಮ್ವರ್ಕ್ಸ್ನ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಇದೆ, ಅದರಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಐ ವಿಲ್ ಟೆಲ್ ದ ರೈಟ್ ಆನ್ಸರ್ ಆಲ್ಸೋ. ಮತ್ತೆ ನೀವೇನಾದರೂ ತಪ್ಪು ಮಾಡಿದರೆ ಯಾಕೆ ತಪ್ಪು ಅನ್ನೋದನ್ನ ಸಹ ನಾನು ಈ ಒಂದು ಕ್ರ್ಯಾಶ್ ಕೋರ್ಸಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ದ ಇನ್ಫೋಸಿಸ್ ಫೌಂಡೇಶನ್, ಇಟ್ ಈಸ್ ಅ ವೆರಿ ಗುಡ್ ಕ್ವೆಶನ್. ಇಟ್ ಈಸ್ ಫ್ರಮ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಒನ್ ಆಫ್ ದಿ HYTs. ಓಕೆ, ಇನ್ನೊಂದು HYTs ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ. ಓಕೆ, ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಾನು ಏನು ಹೇಳಿದೆ, ಇದರಲ್ಲಿ 4ನೇ ಕ್ಲಾಸ್ ಈಸ್ ಫುಲ್ಲಿ ಆನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಯಾವ ತರ ವರ್ಕ್ ಆಗುತ್ತೆ ವಿಲ್ ಸಿ. ಇಲ್ಲಿ ದ ಇನ್ಫೋಸಿಸ್ ಫೌಂಡೇಶನ್ ಆಫರ್ ಸ್ಕಾಲರ್ಶಿಪ್ ಫಾರ್ ದ ಸ್ಟೂಡೆಂಟ್ಸ್ ಸ್ಟಡಿಯಿಂಗ್ ಇನ್ ರೂರಲ್ ಏರಿಯಾಸ್. ಈ ಒಂದು ಸೆಂಟೆನ್ಸ್ ಏನ್ ಹೇಳ್ತಾ ಇದೆ, ಇನ್ಫೋಸಿಸ್ ಫೌಂಡೇಶನ್ ಗೊತ್ತಲ್ವಾ, ನಮ್ಮ ನಾರಾಯಣ್ ಮೂರ್ತಿ ಅವ್ರದ್ದು. ಓಕೆ, ಸೊ ಈ ನಾರಾಯಣ್ ಮೂರ್ತಿ ಸರ್ ಅವರು ಮಾಡಿರುವಂತಹ ಇನ್ಫೋಸಿಸ್ ಫೌಂಡೇಶನ್ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಕ್ಕಳಿಗೆ ಸ್ಕಾಲರ್ಶಿಪ್ನ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಸೊ ಯಾರ ಬಗ್ಗೆ ಈ ಒಂದು ಸೆಂಟೆನ್ಸ್ ಹೇಳ್ತಾ ಇದೆ? ಈ ಒಂದು ಸೆಂಟೆನ್ಸ್ ಇನ್ಫೋಸಿಸ್ ಫೌಂಡೇಶನ್ ಬಗ್ಗೆ ಮಾತಾಡ್ತಿದೆ. ದ ಇನ್ಫೋಸಿಸ್ ಫೌಂಡೇಶನ್ ಈಸ್ ಆಫರಿಂಗ್, ಆಯ್ತಾ, ದ ಇನ್ಫೋಸಿಸ್ ಫೌಂಡೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನನ್ನ ಸಬ್ಜೆಕ್ಟ್ ಏನು? ನನ್ನ ಸಬ್ಜೆಕ್ಟ್ ಈಸ್ ದ ಇನ್ಫೋಸಿಸ್ ಫೌಂಡೇಶನ್. ಸಬ್ಜೆಕ್ಟ್ನ ಐಡೆಂಟಿಫೈ ಮಾಡೋದು ಹೇಗೆ? ಸಬ್ಜೆಕ್ಟ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂದರೆ, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇ ನನ್ನ ಸಬ್ಜೆಕ್ಟ್ ಆಗಿರುತ್ತೆ. ಓಕೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸಬ್ಜೆಕ್ಟ್ ಅಂದ್ರೆ ಏನು? ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅದು ಸಬ್ಜೆಕ್ಟ್ ಆಗತ್ತೆ. ನಾನು ಅಂದ್ರೆ ಸೆಂಟೆನ್ಸ್, ಒಂದು ಸೆಂಟೆನ್ಸ್ ಯಾವುದರ ಬಗ್ಗೆ ಹೇಳ್ತಾ ಇದೆ ಆ ಒಂದು ವಿಷಯ ಸಬ್ಜೆಕ್ಟ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ಟೀಚಿಂಗ್, ಯಾರ ಬಗ್ಗೆ ಹೇಳ್ತಾ ಇದ್ದೀನಿ? ಯಾವುದರ ಬಗ್ಗೆ ಹೇಳ್ತಾ ಇದ್ದೀನಿ? ನಾನು ಪಾಠ ಹೇಳ್ಕೊಡ್ತಾ ಇದ್ದೀನಿ ಅಂತ. ಸೊ ಐ ಅನ್ನುವಂಥದ್ದು ಸಬ್ಜೆಕ್ಟ್ ಇಲ್ಲಿ. ಓಕೆ, ಅರ್ಥ ಆಯ್ತಾ ಸಬ್ಜೆಕ್ಟ್ ಹೇಗೆ ಐಡೆಂಟಿಫೈ ಮಾಡುವಂತ ಅಂತ? ಇನ್ನೊಂದು ಎಕ್ಸಾಂಪಲ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸಂಜೆ ಹೊತ್ತು ಏನು ಮಾಡ್ತಾರೆ ಆಂಟಿಗಳು? ಹಳ್ಳಿ ಕಡೆ ಇದ್ರೆ ನೀವು ಒಂದಿಬ್ರು ಆಂಟಿಗಳು ಕುತ್ಕೋತಾರೆ ಸಾಯಂಕಾಲ ಒಂದು 5 ಗಂಟೆ 5:30 ಹಂಗೆ. ಅವರು ಮಾತಾಡ್ತಾ ಇರ್ತಾರೆ. ಅವರು ಮಾತಾಡುವಂಥ ಟಾಪಿಕ್ ಯಾವುದು? ಯಾವುದಾದ್ರೂ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಥವಾ ಪಕ್ಕದ ಮನೆಯವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಇಲ್ಲಿ ನನ್ನ ಸಬ್ಜೆಕ್ಟ್ ಏನು? ಈ ಸೀರಿಯಲ್ ಅಥವಾ ಪಕ್ಕದ ಮನೆಯವರು, ಅಲ್ಲಿ ಆ ಆಂಟಿಗಳು ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ. ಓಕೆ, ಸೊ ಸಬ್ಜೆಕ್ಟ್ ಯಾವುದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಯಾವುದರ ಬಗ್ಗೆ ಸೆಂಟೆನ್ಸ್ ಮಾತಾಡ್ತಾ ಇದೆ, ದಟ್ ವಿಲ್ ಬಿ ಮೈ ಸಬ್ಜೆಕ್ಟ್. ಓಕೆ, ಅಂಡರ್ಸ್ಟುಡ್? ಈಗ ನಾನು ಸಬ್ಜೆಕ್ಟ್ ಐಡೆಂಟಿಫೈ ಮಾಡ್ದಪ್ಪ. ಈ ಸಬ್ಜೆಕ್ಟು ಯಾವ ಫಾರ್ಮಲ್ ಇದೆ? ಯಾವ ಫಾರ್ಮಲ್ಲಿ ಅಂದ್ರೆ ಏಕವಚನನ ಬಹುವಚನನ? ಇನ್ಫೋಸಿಸ್ ಫೌಂಡೇಶನ್ 2-3 ಫೌಂಡೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನ, ಒಂದೇ ಫೌಂಡೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಇಟ್ ಈಸ್ ಇನ್ ಸಿಂಗ್ಯುಲರ್ ಫಾರ್ಮ್. ದಿ ಸಬ್ಜೆಕ್ಟ್, ಇವಾಗ ನಾವು ಸಬ್ಜೆಕ್ಟ್ ಐಡೆಂಟಿಫೈ ಮಾಡಿದ್ವಿ, ಇಟ್ ಈಸ್ ಇನ್ ಸಿಂಗ್ಯುಲರ್ ಫಾರ್ಮ್, ಏಕವಚನದಲ್ಲಿದೆ. ಏಕವಚನದಲ್ಲಿದ್ದಾಗ ವರ್ಬ್ ಏನಾಗಬೇಕು? ಅದೇ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಏಕವಚನದಲ್ಲಿ ನಾನು ಸಬ್ಜೆಕ್ಟ್ನ ಮಾತಾಡಬೇಕಾದ್ರೆ ವರ್ಬ್ ಏನಾಗಬೇಕು? ಕ್ರಿಯಾಪದ ಏನಾಗಬೇಕು? ಸಿಂಗ್ಯುಲರೇ ಇರಬೇಕು. ಅಂಡ್ ಗಮನಿಸಿ, ವರ್ಬಲ್ಲಿ ಎಸ್ ಬರುತ್ತಲ್ವಾ, ಈ ಎಸ್ ಬಂದ್ರೆ ಅದು ಸಿಂಗ್ಯುಲರ್ ಅಂತ. ಓಕೆ, ವರ್ಬಲ್ಲಿ ನೌನ್ಸ್ ಅಲ್ಲಿ ಬೇರೆ, ವರ್ಬ್ಸ್ ಅಲ್ಲಿ ಬೇರೆ. ನೌನ್ಸ್ ನಾಮಪದದಲ್ಲಿ ಏನಾಗುತ್ತೆ? ನಾಮಪದದಲ್ಲಿ ಕ್ಯಾಟ್ಸ್ ಅಂತೀವಿ, ಎಸ್ ಬಂತು ಅಂದ್ರೆ ಪ್ಲೂರಲ್ ಫಾರ್ಮ್. ಬಾಯ್ಸ್ ಎಸ್ ಬಂತು ಅಂದ್ರೆ ಪ್ಲೂರಲ್ ಫಾರ್ಮ್. ಆದ್ರೆ ವರ್ಬ್ ಅಲ್ಲಿ ಉಲ್ಟಾ, ಎಸ್ ಬಂತು ಅಂದ್ರೆ ಸಿಂಗ್ಯುಲರ್ ಫಾರ್ಮ್. ಇಲ್ಲಿ ನೋಡಿ, ಆಫರ್ ಅಂತ ಇದೆ, ಕ್ರಿಯಾಪದ ಇದೆ ಅಲ್ವಾ? ವರ್ಬ್ ಯಾವುದು?
ಆಫರಿಂಗ್, ಐ ಆಮ್ ಆಫರಿಂಗ್ ಸಮಥಿಂಗ್. ಕ್ರಿಯಾ, ಇಲ್ಲಿ ಒಂದು ಕ್ರಿಯೆನ ತೋರಿಸ್ತಾ ಇರುವಂತಹ ವರ್ಡ್ ಆಫರ್. ಈ ಆಫರ್ ಅನ್ನುವಂಥದ್ದು ಇಟ್ ಈಸ್ ಇನ್ ಪ್ಲೂರಲ್ ಫಾರ್ಮ್, ಬಹುವಚನ. ಅದಕ್ಕೆ ಎಸ್ ಸೇರಿಸಿದಾಗ ಅದೇನಾಗುತ್ತೆ, ಸಿಂಗ್ಯುಲರ್ ಫಾರ್ಮ್ ಆಗುತ್ತೆ. ಸಬ್ಜೆಕ್ಟ್ ಯಾವ್ದ್ರಲ್ಲಿ ಇದೆಯಪ್ಪ, ಸಿಂಗ್ಯುಲರ್ ಅಲ್ಲಿ ಇದೆ. ನನ್ನ ಕ್ರಿಯಾಪದ ಯಾವ್ದ್ರಲ್ಲಿ ಇರ್ಬೇಕಪ್ಪ, ಸಿಂಗ್ಯುಲರೇ ಇರಬೇಕು. ಓಕೆ, ಆಫರ್ ಅನ್ನುವಂಥದ್ದು ಸಿಂಗ್ಯುಲರ್ ಇರಬೇಕು. ಸೊ ಸರಿಯಾದ ಉತ್ತರ ಏನಾಗುತ್ತೆ, ಆಫರ್ಸ್ ಅಂತ ಬರುತ್ತೆ. ಓಕೆ, ಆಫರ್ಸ್. ದ ಇನ್ಫೋಸಿಸ್ ಫೌಂಡೇಶನ್ ಆಫರ್ಸ್ ಸ್ಕಾಲರ್ಶಿಪ್. ಇದನ್ನ ಇನ್ನಷ್ಟು ಸಂಕ್ಷಿಪ್ತವಾಗಿ ಹೇಳ್ಕೊಟ್ಟಿದ್ದೀನಿ ಕ್ರಾಶ್ ಕೋರ್ಸ್ ಅಲ್ಲಿ. ಸೊ ನಿಮ್ಗೇನಾದ್ರೂ ಅದನ್ನ ಕಲಿಬೇಕು ಅಂತ ಅಂದ್ರೆ ಯು ಕ್ಯಾನ್ ಜಾಯಿನ್ ದ ಕೋರ್ಸ್. ಇಲ್ಲಿ ಇನ್ನೊಂದು ಸ್ಪಾಟ್ ದ ಎರರ್ ಇದೆ. ಡಸ್ ನಾಟ್ ಪೇ ಅಟೆನ್ಷನ್ ಟು ದ ವರ್ಲ್ಡ್ ಆಫ್ ಫೂಲ್ಸ್ ಹೂ ಆರ್ ಆಫ್ ನೋ ಕಾನ್ಸಿಕ್ವೆನ್ಸ್ ಟು ಯು. ನಿಮ್ಗೆ ಯಾರು ಮ್ಯಾಟರ್ ಆಗಲ್ಲ, ನಿಮ್ಮ ಒಂದು ಜೀವನಕ್ಕೆ ಯಾರಿಂದ ಏನೂ ಆಗಲ್ಲ ಅಂತವರ ಮಾತಿನ ಬಗ್ಗೆ ಗಮನ ಕೊಡಬೇಡಿ ಅಂತ ಹೇಳ್ತಾ ಇದ್ದೆ. ಅಗೇನ್ ಇದು ಸಹ ಒಂದು ಇಂಪ್ಯಾರಿಟಿವ್ ಅಂತ ಅಂತೀವಿ. ಓಕೆ, ಎಲ್ಲಿಂದ ಬಂದಿದೆ, ಇಂಪ್ಯಾರಿಟಿವ್ ಅಂತ ಬಂದಿದೆ. ಸೊ ಇಲ್ಲಿ ಇಂಪ್ಯಾರಿಟಿವ್ಸ್ ಯೂಸ್ ಮಾಡಿದಾಗ ಸಬ್ಜೆಕ್ಟ್ ಯಾವ್ದಿಲ್ಲಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಗೆ ಯಾರ ಮಾತುಗಳಿಂದ ಏನು ಕಾನ್ಸಿಕ್ವೆನ್ಸಸ್ ಆಗಲ್ಲ, ಏನು ಮ್ಯಾಟರ್ ಆಗಲ್ಲ ಅಂತದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ಯು ಅನ್ನುವಂಥದ್ದು ಸಬ್ಜೆಕ್ಟ್. ಓಕೆ, ಸೊ ಇಲ್ಲಿ ಈ ತರ ನಿಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಬ್ಜೆಕ್ಟ್ ಏನಾಯ್ತು, ಯು ಅನ್ನುವಂಥದ್ದು ನನ್ನ ಸಬ್ಜೆಕ್ಟ್ ಆಯ್ತು. ಅಂದ್ರೆ ನೀವು, ನಿಮ್ಗೆ ಯಾರ ಮಾತುಗಳಿಂದ ಏನು ಮ್ಯಾಟರ್ ಆಗಲ್ಲ ಅಂತವ್ರ ಬಗ್ಗೆ ಗಮನ ಕೊಡಬೇಡಿ ಅಂತ. ಸೊ ಇಲ್ಲಿ ಇಂಪ್ಯಾರಿಟಿವ್ಸ್ ಅಲ್ಲಿ ಎರಡು ತರ ಇದೆ, ನೆಗೆಟಿವ್ ಇಂಪ್ಯಾರಿಟಿವ್ಸ್ ಮತ್ತೆ ಪಾಸಿಟಿವ್ ಇಂಪ್ಯಾರಿಟಿವ್ಸ್. ಯಾವುದಾದ್ರೂ ಇಂಪ್ಯಾರಿಟಿವ್ಸ್ ತಗೊಳ್ಳಿ, ಅದರಲ್ಲಿ ಡಸ್ ಅನ್ನುವಂತಹ ಪದ ಬರಲ್ಲ. ಡಸ್ ಅನ್ನೋ ಪದ ಬದಲು ಡೂ ಅಂತ ಬರುತ್ತೆ. ಡು ನಾಟ್ ಪೇ ಎನಿ ಅಟೆನ್ಷನ್. ಓಕೆ, ಸಿಂಪಲ್. ಡು ನಾಟ್. ಇಂಪ್ಯಾರಿಟಿವ್ಸ್ ನಾನು ನಿಮ್ಗೆ ಏನೋ ಹೇಳ್ತಾ ಇದ್ದೀನಿ, ಅಡ್ವೈಸ್ ಆಗಿರ್ಬೋದು, ಕಮಾಂಡ್ ಆಗಿರ್ಬೋದು, ಅಥವಾ ಆರ್ಡರ್ ಆಗಿರ್ಬೋದು, ಇದನ್ನೆಲ್ಲ ನಾವೇನಂತೀವಿ, ಇಂಪ್ಯಾರಿಟಿವ್ಸ್ ಅಂತೀವಿ. ಈ ಇಂಪ್ಯಾರಿಟಿವ್ಸ್ ಬಂದಾಗ ಡಸ್ ಅನ್ನುವಂತಹ ಪದ ಬರಲ್ಲ, ಡೂ ಅನ್ನುವಂತಹ ಪದ ಬರುತ್ತೆ. ಡೂ ಯುವರ್ ಹೋಮ್ ವರ್ಕ್. ಓಕೆ, ಡೂ ಯುವರ್ ಹೋಮ್ ವರ್ಕ್. ಇಲ್ಲೇನ್ ಬಂತು, ಡೂ ಅನ್ನುವಂಥದ್ದು ಬಂತು. ಡೋಂಟ್ ಗೋ ದೇರ್, ಡು ನಾಟ್ ಗೋ ದೇರ್ ಯಾವ್ದು ಬಂತು, ಡೂ. ಡಸ್ ನಾಟ್ ಗೋ ದೇರ್ ಅಂತ ಬರಲ್ಲ. ಡಸ್ ಯುವರ್ ಹೋಮ್ ವರ್ಕ್ ಅಂತ ಬರಲ್ಲ. ಡೂ ಯುವರ್ ಹೋಮ್ ವರ್ಕ್. ಐ ಆಮ್ ಆರ್ಡರಿಂಗ್ ಯು, ಐ ಆಮ್ ಕಮಾಂಡಿಂಗ್ ಯು. ಓಕೆ, ಡೂ 20 ಪುಷಪ್ಸ್. ಐ ಆಮ್ ಕಮಾಂಡಿಂಗ್ ಯು, ಕಮಾಂಡ್ ಕೊಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾವೇನಂತೀವಿ, ಇಂಪ್ಯಾರಿಟಿವ್ಸ್ ಅಂತೀವಿ. ಇಂಪ್ಯಾರಿಟಿವ್ಸ್ ಬಂದಾಗ ಡಸ್ ಬರಲ್ಲ, ಡೂ ಬರುತ್ತೆ. ಸಿಂಪಲ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. 10ನೇ ಕ್ವೆಶನ್, ತಿರ್ಗಾ ಸ್ಪಾಟ್ ದ ಎರರ್ಸ್. ಸ್ಪಾಟ್ ಎರರ್ ಇದು ಅಗೇನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಬರುತ್ತೆ. ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಬಂದು ಅಂದಾಗ ಇಡ್ಲಿ ಅಂಡ್ ಸಾಂಬಾರ್ ಆರ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್. ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇಡ್ಲಿ ಸಾಂಬಾರ್ ಬಗ್ಗೆ. ಸೊ ಇಡ್ಲಿ ಸಾಂಬಾರ್ ಅಂತ ಬಂದಾಗ ಇದನ್ನ ನಾವು ಎರಡು ಅಂತ ಕನ್ಸಿಡರ್ ಮಾಡಲ್ಲ, ಒಂದೇ ಕನ್ಸಿಡರ್ ಮಾಡ್ತೀವಿ. ಬ್ರೆಡ್ ಅಂಡ್ ಬಟರ್. ಓಕೆ, ಸೊ ಏನಂತ ಅಂದ್ರೆ ಈ ಬ್ರೇಕ್ಫಾಸ್ಟ್ ಅಂತೆಲ್ಲ ಬಂದಾಗ ಅದನ್ನ ಏಕವಚನ ರೂಪದಲ್ಲಿ ಇಡ್ತೀವಿ. ಇಡ್ಲಿ ಅಂಡ್ ಸಾಂಬಾರ್ ನೋಡಕ್ಕೆ ಎರಡಿದೆ, ಬಟ್ ಅದು ಒಂದೇ ಬ್ರೇಕ್ಫಾಸ್ಟ್ ಅದು. ಓಕೆ, ಒಂದ್ ಪ್ಲೇಟ್ ಇಡ್ಲಿ ಸಾಂಬಾರ್ ಅಂತೀವಲ್ವಾ. ಸೊ ಇಟ್ ಈಸ್ ಒನ್ ಯೂನಿಟ್, ಒಂದೇ ಯೂನಿಟ್ ಅದು. ಇಡ್ಲಿ ಸಾಂಬಾರ್ ಅನ್ನುವಂಥದ್ದು ಯಾವ್ದ್ರಲ್ಲಿದೆ, ಏಕವಚನ ರೂಪದಲ್ಲಿದೆ. ಸೊ ಏಕವಚನ ರೂಪದಲ್ಲಿದ್ದಾಗ ಆರ್ ಹೆಂಗಪ್ಪ ಬಳಸ್ತ್ಯಾ, ಆರ್ನ ಬಳಸ್ಬಾರ್ದಲ್ವಾ. ಯಾಕೆ, ಬಿಕಾಸ್ ಇಟ್ ಈಸ್ ಇನ್ ಬಹುವಚನ, ಪ್ಲೂರಲ್ ಫಾರ್ಮ್. ಸೊ ಇದು ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಆಗ್ಬೇಕಂದ್ರೆ ಏನ್ ಬರಬೇಕು, ಈಸ್ ಬರಬೇಕು. ಇಡ್ಲಿ ಅಂಡ್ ಸಾಂಬಾರ್ ಈಸ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್. ಸಿಂಪಲ್, ಈಸಿ. ಓಕೆ, ಸೊ ಇವತ್ತಿಗೆ 10 ಕ್ವೆಶನ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ಒಂದು ಟಾಪಿಕ್ನ ಕೂಡ ಡಿಸ್ಕಸ್ ಮಾಡಿದ್ದೀನಿ, ಯಾವುದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ನಿಮಗೆ ಒಂದು ಬ್ರೀಫ್ ಆಗಿ ಹೇಳಿದ್ದೀನಿ. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನೀವೇನಾದ್ರೂ ತಿಳ್ಕೊಬೇಕಂದ್ರೆ ಯು ಕ್ಯಾನ್ ಜಾಯಿನ್ ಅವರ್ ಕೋರ್ಸ್.
ತುಂಬ ಕಡಿಮೆ ಫೀಸಲ್ಲಿದೆ. ಓಕೆ, ಅಶ್ವಮೇಧ IAS ಆ್ಯಪ್ನ ಡೌನ್ಲೋಡ್ ಮಾಡಿ ಆ್ಯಂಡ್ ಅದರಲ್ಲಿ ಕ್ರ್ಯಾಶ್ ಕೋರ್ಸ್ ಅಂತ ಇದೆ, ಯು ಕ್ಯಾನ್ ಪರ್ಚೇಸ್ ಫ್ರಮ್ ದೇರ್. ಓಕೆ, ಸೊ ಇವತ್ತಿಗೆ ಈ ಒಂದು ಕ್ಲಾಸ್ನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ಸೀರೀಸ್ ಏನಿದೆ, ಈ ಒಂದು PYQ ಡಿಸ್ಕಷನ್ ಸೀರೀಸ್ ಏನಿದೆ, ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಇಲ್ಲಿವರೆಗೂ ಅಂದರೆ ಏನು ಮಾಡ್ತಿದ್ದೀನಿ, NHK ಎಕ್ಸಾಮ್ ಆಗೋವರೆಗೂ ಗ್ರೂಪ್ ಸಿ ಎಕ್ಸಾಮ್ನ ಬಿಡಿಸ್ತೀನಿ. ಅದಾದಮೇಲೆ ಈ ಗ್ರೂಪ್ ಸಿ ಜೊತೆಗೆ SSC IB ಮತ್ತು ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಯಾವುದೇ ಆಗಿರ್ಬೋದು, ಅದರಲ್ಲಿರುವಂತಹ ಇಂಗ್ಲೀಷ್ ಕ್ವೆಶನ್ಸ್ನ ಬಿಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಸೊ ಇಟ್ ಶುಡ್ ಬಿ ಹೆಲ್ಪ್ಫುಲ್ ಫಾರ್ SSC. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ SSC GD ನೋಟಿಫಿಕೇಶನ್ ಬಿಟ್ಟಿದ್ದಾರೆ. SSC GDಯಲ್ಲಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ನೋಟಿಫಿಕೇಶನ್ನ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದಂತಹ ಚಾನಲ್ ಆದಂತಹ ಅಶ್ವಮೇಧ IAS ಅನ್ನುವಂತಹ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ಒಂದು SSC GD ನೋಟಿಫಿಕೇಶನ್ನ. ಸೊ ನೋಟಿಫಿಕೇಶನ್ ಓದಿ ಯಾರ್ಯಾರೆಲ್ಲ ಎಲಿಜಿಬಿಲಿಟಿ ಇದೆ ಅವರೆಲ್ಲ ಈ ಎಕ್ಸಾಮ್ಗೆ ಅಪ್ಲೈ ಮಾಡಿ. ಅಪ್ಲೈ ಖಂಡಿತವಾಗ್ಲೂ ಮಾಡಿ. ಕೆಲ್ಸಕ್ಕೆ ಹೋಗೋದು ಬಿಡೋದು ಸೆಕೆಂಡ್ರಿ, ಬಟ್ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ತು ಅಂತ ಅಂದರೆ ನಮಗಿರುವಂತಹ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಓಕೆ, ಸೊ ಯಾರೆಲ್ಲ ಎಲಿಜಿಬಿಲಿಟಿ ಇದೆ ಈ ಒಂದು SSC GD ಎಕ್ಸಾಮ್ಗೆ, ಎಲ್ಲರೂ ಇದಕ್ಕೆ ಅಪ್ಲೈ ಮಾಡಿ. ಸೊ ಇಷ್ಟು ಹೇಳ್ತಾ ಈ ಒಂದು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್.